Good morning, students. Today we have discussed about the youth agitation in youth unrest in India. Session 7. ಈ ಯೂತ್ ಎಜುಟೇಷನ್ ಅಂತಂದು ಹೇಳಿದ್ರೆ ಚಳುವಳಿಗಳು ಅಂತೇಳಿ ಯುವಜನ ಚಳುವಳಿಗಳು ಅಂತಕ್ಕಂಥ ವಿಷಯಗಳ ಮೇಲೆ ನಾವು ಚರ್ಚೆ ಮಾಡೋದಾದರೆ ಸಾಮಾಜಿಕ ಪ್ರತಿಭಟನೆಯ ಜಗಳ ಕೆದಕುವುದಕ್ಕೆ ಅಥವಾ ಆಕ್ರಮಕ ದಾಳಿಗೆ ಅಥವಾ ಚಳುವಳಿಗೆ ಅಥವಾ ಆಂದೋಲನಕ್ಕೆ ಕಾರಣ ಆಗ್ಬೋದು. ಆದರೆ ಯುವ ಚಳುವಳಿ ಅಂತ ಹೇಳಿದರೆ ಜನರಿಗೆ ತನಗೆ ಆದಂಥ ಅನ್ಯಾಯ, ಮೋಸ, ವಂಚನೆ, ಅತೃಪ್ತಿ, ಈ ವ್ಯತಿರಿಕ್ತ ಪರಿಣಾಮವನ್ನು ಸರಿಪಡಿಸಲು, ನಿವಾರಿಸುವ ಅಥವಾ ಸಾಮಾಜಿಕ ನ್ಯಾಯ ಪಡೆಯುವ ಉದ್ದೇಶದಿಂದ ಏನಾಗಿದೆ, ಬದಲಾವಣೆ ತರುವ ಹಿನ್ನೆಲೆಯಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಗಮನಕ್ಕೆ ತರ್ತಕ್ಕಂಥ ಒಂದು ಪ್ರತಿಭಟನೆಯ ಗುಂಪಿಗೆ ನಾವು ಏನಂತ ಕರಿತೀವಿ ಅಂತ ಹೇಳಿದರೆ ಯುವ ಚಳುವಳಿ ಅಂತ ಕರಿತೀವಿ. ಅಲ್ಲಿಗೆ ಹೋಗೋದಕ್ಕಿಂತ ಮೊದಲು ನಾವು ಒಂದು ಲರ್ನಿಂಗ್ ಅಬ್ಜೆಕ್ಟಿವ್ಸ್ ನಾವು ಏನು ನೋಡ್ತೀವಿ ಅಂದರೆ, ಟು ಅಂಡರ್ಸ್ಟ್ಯಾಂಡ್ ದಿ ಯೂತ್ ಎಜುಟೇಷನ್, ಇದನ್ನು ಅರ್ಥ ಮಾಡ್ಕೊಳ್ತೀವಿ. ಒಂದು ಸೆಷನ್ ಔಟ್ಕಮ್ಸ್ ನಾವು ನೋಡೋದಾದರೆ, ದ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿಸ್ ಯೂತ್ ಎಜುಟೇಷನ್ ಅಂತಂದೇಳಿ ಇವುಗಳಿಗೆ ನಾವು ನೋಡ್ಬೋದು. ಒಂದು ಬ್ರೀಫ್, ಒಂದು ಸಂಕ್ಷಿಪ್ತವಾದಂಥ ಒಂದು ಪೀಠಿಕೆ ಇದನ್ನು ನಾವು ನೋಡ್ಬೋದು ಅಂತಂದೇಳಿ. ಈಗ ಯೂತ್ ಎಜುಟೇಷನ್ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ನಾವು ನೋಡೋದಾದರೆ ಏನು ನೋಡ್ತೀವಿ, ಒಂದು ಡೆಫಿನೇಷನ್ ಆಗಿರ್ಬೋದು ಅಥವಾ ಒಂದು ಬೇರೆ ಇದಾಗ್ಬೋದು. ನೋಡ್ತಕ್ಕಂಥದ್ದಾದರೆ ಈ ತೀರ್ಥನಾಥ ಮುಖರ್ಜಿ ಅನ್ನೋರು ಹೇಳ್ತಾರೆ, ಸಾಮಾಜಿಕ ಚಳುವಳಿ ಅಂತಕ್ಕಂಥದ್ದು ಅವಶ್ಯಕವಾಗಿ ಸಾಂಸ್ಕೃತಿಕ ಹಾಗೂ ಅಸಾಂಸ್ಥಿಕ ಸಾಧನೆಗಳ ಮೂಲಕ ಸಾಮಾಜಿಕ ಸಂರಚನೆಯ ಬದಲಾವಣೆಯನ್ನು ಬಯಸ್ತಕ್ಕಂಥ ಸಾಮೂಹಿಕ ಒಗ್ಗೂಡುವಿಕೆ ಅಂತ ಹೇಳ್ತಾರೆ. ಅಂದರೆ ಸಾಮೂಹಿಕ ಒಂದು ಒಗ್ಗೂಡಿಕೆ, ಒಂದು ಸಾಮಾಜಿಕ ಸಂರಚನೆಯಲ್ಲಿ ಬದಲಾವಣೆ ತರ್ತಕ್ಕಂಥ ಒಂದು ಬಯಸ್ತಕ್ಕಂಥ ಒಂದು ಸಾಮೂಹಿಕ ಒಗ್ಗೂಡುವಿಕೆ, ಎಲ್ಲರೂ ಒಟ್ಟಾರೆ ಒಂದು ಕಲೆಕ್ಟಿವ್ ಪ್ರೋಸೆಸ್ ಅಂತಕ್ಕಂಥದ್ದನ್ನು ಏನನ್ನ ಅಂತ ಹೇಳಿದ್ರೆ, ಒಂದು ಅವಶ್ಯಕವಾಗಿ ಒಂದು ಅಸಾಂಸ್ಥಿಕ ಸಾಧನೆಗಳ ಮೂಲಕವಾಗಿನ ಸಮಾಜದಲ್ಲಿ ಸಂರಚನೆ ಬದಲಾವಣೆ ಮಾಡೋ ಉದ್ದೇಶದಿಂದ ಜನ ಎಲ್ಲ ಒಟ್ಟಾರೆ ಸೇರಿ ಒಂದು ಹೋರಾಟದ ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೆ ಎಜುಟೇಷನ್ ಅಂತಂದೇಳಿ ನಾವು ನೋಡ್ಬೋದು ಅಂತಂದೇಳಿ ಹೇಳ್ಬೋದು. ಹಾಗೆ ಇನ್ನು ಬೇರೆ ಬೇರೆ ಟರ್ನರ್ ಆ್ಯಂಡ್ ಕಿಲ್ಲರ್ ಇರ್ಬೋದು, ಟರ್ನರ್ ಆ್ಯಂಡ್ ಕಿಲ್ಲಿಯನ್ ಇರ್ಬೋದು. ಅವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಸಮಾಜದಲ್ಲಿ ಅಥವಾ ಅವರದೇ ಆದ ಭಾಗವಾದ ಒಂದು ಸಮೂಹದಲ್ಲಿ ಬದಲಾವಣೆಯನ್ನು ತರಲು ಅಥವಾ ತಡೆಯಲು ಕೆಳಮಟ್ಟದ ನಿರಂತರತೆಯನ್ನು ಆಧರಿಸಿದ ಒಂದು ಸಾಮೂಹಿಕ ವರ್ತನೆ ಅಂತ ಹೇಳ್ತಾರೆ. ಅಂದರೆ ಸಮಾಜದಲ್ಲಿ ಅದರದೇ ಆದ ಭಾಗವಾದ ಒಂದು ಸಮೂಹದಲ್ಲಿ ಬದಲಾವಣೆ ತರಲು, ಸಮಾಜದಲ್ಲಿ ಅದರದೇ ಆದ ಒಂದು ಭಾಗದಲ್ಲಿ ಒಂದು ಬದಲಾವಣೆ ತರಲು ಅಥವಾ ತಡೆಯಲು ಕೆಳಮಟ್ಟದ ನಿರಂತರತೆಯನ್ನು ಆಧರಿಸಿದ ಒಂದು ಸಮೂಹದ ವರ್ತನೆ ಅಂತ. ಅಂದರೆ ಬದಲಾವಣೆ ಇಲ್ಲಿ ಒಂದು ಇಂಡಿಕೇಟ್ ಮಾಡೋದಾದರೆ ಸಮೂಹದಲ್ಲಿ ಅದಕ್ಕೆ ಬದಲಾವಣೆ ತರಲು ಒಂದು ತಳಮಟ್ಟದ ಒಂದು ಗ್ರಾಸ್ ರೂಟ್ ಲೆವೆಲ್ನಿಂದ ನಿರಂತರವಾದಂಥ ಒಂದು ಸಾಮೂಹಿಕ ವರ್ತನೆ ಇದೆ ನೋಡಿ, ಅದು ಒಂದು ಚಳುವಳಿಯಾಗಿ ಕಟ್ಟಿಕೊಡುತ್ತೆ ಅಥವಾ ಚಳುವಳಿಯಾಗಿ ಮಾರ್ಪಾಡಾಗುತ್ತೆ ಅಥವಾ ತೋರಿಸುತ್ತೆ ಅಂತಕ್ಕಂಥ ಅಂಶವನ್ನು ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ನಾವು ನೋಡೋದಾದರೆ, ಈ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಯೂತ್ ಎಜುಟೇಷನ್, ಆ್ಯಕ್ಷನ್ ಬೇಸ್ಡ್ ಆನ್ ದಿ ಫೀಲಿಂಗ್ ಆಫ್ ಇಂಜಸ್ಟಿಸ್. ಅಂದರೆ ಈ ಸಾಮಾನ್ಯವಾಗಿ ತಮಗೆ ಅನ್ಯಾಯವಾಗಿದೆ ಅಂತಕ್ಕಂಥ ಭಾವನೆಯಿಂದ ಉನ್ನತವಾದ ಒಂದು ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು ಬರ್ಬೋದು. ಆ್ಯಕ್ಷನ್ ಬೇಸ್ಡ್ ಫೀಲಿಂಗ್ ದಿ ಇನ್ಜಸ್ಟಿಸ್ ಅಂತ ಹೇಳಿದರೆ ಅಸಮಾನತೆ, ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಏನಿದೆ ಆ ಫೀಲಿಂಗನ್ನು, ಅದ್ರ ಬೇಸಲ್ಲಿ ಒಂದು ಆ್ಯಕ್ಷನ್ ಆಗ್ತಕ್ಕಂಥದ್ದನ್ನು ನೋಡ್ತಾ ಬರ್ಬೋದು.
ಹಾಗೆಯೇ ಅಸಂತೃಪ್ತಿ ಅಂದರೆ ತಮಗೆ ಅನ್ಯಾಯವಾಗಿದೆ ಅಂತಕ್ಕಂಥ ಒಂದು ಭಾವನೆಯಿಂದ ಉನ್ನತವಾದ ಒಂದು ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು. ಅಸಂತೃಪ್ತಿಯ ಅಥವಾ ನಿರಾಸೆಯ ಮೂಲವನ್ನು ಕಂಡುಕೊಳ್ಳುವಿಕೆ. ಅಸಂತೃಪ್ತಿ ಮತ್ತು ನಿರಾಸೆಯ ಮೂಲವನ್ನು ಕಂಡುಕೊಳ್ತಕ್ಕಂಥದ್ದನ್ನು, ನಿರಾಸೆಯ ಮೂಲ ಏನಿದೆ ಅದನ್ನು ಕಂಡುಕೊಳ್ತಕ್ಕಂಥ ಅಂಶವನ್ನು ನಾವಿಲ್ಲಿ ನೋಡ್ತಾ ಬರ್ಬೋದು. ಹಾಗೇನೆ ಈ ನಾಯಕತ್ವದ ಆವಿರ್ಭಾವ ಮತ್ತು ಕಾರ್ಯಾಚರಣೆಗಾಗಿ ಯುವಶಕ್ತಿಯ ಕ್ರೋಢೀಕರಣ ಅಂತ ಹೇಳ್ಬೋದು. ನಾಯಕತ್ವದ ಒಂದು ಆವಿರ್ಭಾವ, ಒಂದು ಎಮರ್ಜ್ ಆಫ್ ಲೀಡರ್ಸ್. ಇಂಥ ಸನ್ನಿವೇಶದಲ್ಲಿ ಲೀಡರ್ ಎಮರ್ಜ್ ಆಗ್ತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಆಮೇಲೆ ಈ ನಾಯಕತ್ವದ ಆವಿರ್ಭಾವ ಮತ್ತು ಕಾರ್ಯಾಚರಣೆಗಾಗಿ ಯುವಶಕ್ತಿಯ ಒಂದು ಕ್ರೋಢೀಕರಣ, ಆವಿರ್ಭಾವ ಕಾರ್ಯಾಚರಣೆಗಾಗಿ ಅಂದರೆ ಯುವಶಕ್ತಿಯ ಒಂದು ಕ್ರೋಢೀಕರಣ, ಯುವಶಕ್ತಿ ಒಟ್ಟಾರೆ ಸೇರ್ತಕ್ಕಂಥದ್ದೈತೆ ನೋಡಿ ಅದು ಅಂತಂದೇಳಿ. ಆಮೇಲೆ ಈ ಪ್ರಚೋದಕ ಸ್ಥಿತಿಗೆ ಸಾಮೂಹಿಕ ಪ್ರಕ್ರಿಯೆ. ಇದು ಪ್ರಚೋದಕ ಸ್ಥಿತಿ ಏನಿದೆ ಅದು ಅಂದರೆ ಪ್ರವೋಕ್ ಅಂತ ನಾವೇನು ಕರಿತೀವಿ, ಆ ಸ್ಥಿತಿಗೆ ಒಂದು ಸಾಮೂಹಿಕ ಪ್ರಕ್ರಿಯೆ. ಈಗ ಏನೋ ಒಂದು ಪ್ರಚೋದನೆ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅದಕ್ಕೆ ಒಟ್ಟಾರೆ ಕೈ ಜೋಡಿಸ್ತಕ್ಕಂಥದ್ದು ಅಥವಾ ಕೈ ಸೇರಿಸ್ತಕ್ಕಂಥದ್ದು ಅಥವಾ ಒಟ್ಟಾರೆ ಇದರಲ್ಲಿ ಭಾಗವಹಿಸ್ತಕ್ಕಂಥದ್ದು, ಅದು ಒಂದು ಸಾಮೂಹಿಕವಾದಂಥ ಒಂದು ಪ್ರಕ್ರಿಯೆ ಬರ್ತಕ್ಕಂಥದ್ದನ್ನು ನೋಡ್ತೀವಿ. ಆಮೇಲೆ ಆರಂಭಿಕ ಸಂಘಟಿಸಲ್ಪಟ್ಟಂತ ಮುಂದುವರಿಸಿಕೊಂಡು ಹೋಗಲಾಗುವ ಒಂದು ಸಾಮೂಹಿಕ ವರ್ತನೆ ಅಂತೇಳಿ ನಾವು ನೋಡ್ಬೋದು. ಆರಂಭಿಕ ಸಂಘಟಿಸಲ್ಪಟ್ಟಂತ ಮುಂದುವರಿಸಿಕೊಂಡು ಹೋಗಲಾಗುವ ಒಂದು ಸಾಮೂಹಿಕ ವರ್ತನೆ ಅಂತೇಳಿ ಆರಂಭ ಆಯಿತು. ಆಮೇಲೆ ಸಂಘಟನೆ ಮೂಲಕವಾಗಿ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸಾಮೂಹಿಕ ವರ್ತನೆ ಇದು ಚಳುವಳಿ ಅಂತಂದೇಳಿದ್ರೆ. ಏಕೆಂತೇಳಿದ್ರೆ ಹಿಂದೆಲ್ಲ ನಾವು ಬೇಕಾದಷ್ಟು ಚಳುವಳಿಗಳನ್ನು ನೋಡಿದ್ದೀವಿ. ಈ ಮಂಡಲ್ ಮೂಮೆಂಟ್ ಇರ್ಬೋದು, ನಕ್ಸಲ್ ವಾದಿ ಮೂಮೆಂಟ್ ಇರ್ಬೋದು, ಅಥವಾ ಬೇರೆ ಈ ರೈತರ ಹೋರಾಟಗಳು ಇರ್ಬೋದು. ಹಾಗೆ ಎಮರ್ಜೆನ್ಸ್ ಅಲ್ಲಿ ಬಂದಾಗ ಆ ಪೀರಿಯಡ್ಡಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಇರ್ಬೋದು. ಯೂತ್ಸು ಪ್ರತಿಭಟನೆಗಳನ್ನು ಅಂತೇಳಿದ್ರೆ ಒಂದು ಚಳುವಳಿಗಳು ಮಾಡ್ತಕ್ಕಂಥದ್ದು ಇರ್ಬೋದು. ಇದೆಲ್ಲ ಅಂದರೆ ಒಂದು ಆರಂಭ ಆಗಿತ್ತು. ಆರಂಭ ಆದರೆ ಅದು ನಿಲ್ಲೋದಿಲ್ಲ, ಅದು ಸಂಘಟನೆಯಲ್ಲೇ ಅದು ಮುಂದುವರಿಸ್ಕೊಂಡು ಹೋಗುವ ಒಂದು ಸಾಮೂಹಿಕವಾದಂಥ ಒಂದು ವರ್ತನೆ ಆಗುತ್ತೆ ಅಂತಂದೇಳಿ. ನೆಕ್ಸ್ಟ್ ಧ್ಯೇಯೋದ್ದೇಶಗಳು ಅಂದರೆ ಇದ್ರ ಮುಖ್ಯ ಲಕ್ಷಣ ಅಂತಕ್ಕಂಥದ್ದು ಒಂದು ಧ್ಯೇಯೋದ್ದೇಶ ಇರುತ್ತೆ. ಯಾವುದೇ ಒಂದು ಚಳುವಳಿ ಮಾಡ್ತೀವಿ ಅಂತಂದು ಹೇಳಿದ್ರೆ ಒಂದು ಗುರಿ ಉದ್ದೇಶಗಳು ಇಲ್ಲದೆ ಯಾವುದೇ ಚಳುವಳಿಗಳು ಆಗೋದಿಲ್ಲ. ಸ್ವತಂತ್ರ ಚಳುವಳಿ ಅಂತ ಹೇಳಿದ್ರೆ ಸ್ವತಂತ್ರಕ್ಕಾಗಿ ನಾವು ಹೋರಾಟ ಒಂದು ಚಳುವಳಿಗಳು ಪ್ರಾರಂಭ ಆಯಿತು. ಆಮೇಲೆ ಯಾವುದೋ ಒಂದು ಮಂಡಲ್ ಆಯೋಗ ಅಂತ ಹೇಳಿದ್ರೆ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಇರ್ಬೋದು. ನಕ್ಸಲ್ವಾದಿ ಮೂಮೆಂಟ್ ಅಂತಕ್ಕಂಥದ್ದು ಇರ್ಬೋದು, ಸೋಷಿಯಲ್ ಮೂಮೆಂಟ್ಸ್, ಇವು ಯಾವೇ ಆದರೂ ಕೂಡ ಒಂದು ಅದಕ್ಕೆ ಧ್ಯೇಯೋದ್ದೇಶ ಇರುತ್ತೆ. ಧ್ಯೇಯೋದ್ದೇಶ ಇಟ್ಟುಕೊಂಡೇನೆ ಯಾವುದೇ ಚಳುವಳಿಗಳು ಆಗ್ತಕ್ಕಂಥದ್ದು. ಅದರದಲ್ಲಿ ಒಂದು ಬಹಳ ಪ್ರಮುಖವಾದಂಥ ಒಂದು ಲಕ್ಷಣ ಅಂತಂದೇಳಿ ನಾವು ನೋಡ್ಬೋದು. ಹಾಗೆಯೇ ಈ ಸಾಮಾಜಿಕ ಬದಲಾವಣೆಯತ್ತ ಒಲವು, ಇಷ್ಟೆಲ್ಲ ನಾವು ನೋಡ್ತೀವಿ. ಒಂದು ಸಾಮಾಜಿಕ ಬದಲಾವಣೆಯತ್ತ ಒಲವು ಇರುತ್ತೆ ಅಂತಕ್ಕಂಥದ್ದನ್ನು. ಅಂದರೆ ಇದೆಲ್ಲ ಮುಖ್ಯ ಉದ್ದೇಶ ಅಂತಂದು ಹೇಳಿದ್ರೆ ವ್ಯವಸ್ಥೆ ಈಗಿರಬೇಕು ಅಂತಂದೇಳಿ ನಾವೇನು ಅಂದ್ಕೊಂತೀವಿ, ಆ ವ್ಯವಸ್ಥೆ ಆಗಿರಬೇಕು ಅಂತ ಒಂದು ನಿಯಮಗಳೇನಿದೆ ಅಥವಾ ಆ ಪದ್ಧತಿಗಳೇನಿದೆ, ಆ ರೀತಿ ನೀತಿಗಳೇನಿದೆ, ಸಂಪ್ರದಾಯಗಳೇನಿದೆ, ಅದಕ್ಕೆ ತಕ್ಕಂತೆ ಏನಾಗಿದೆ ಅಂತಂದು ಹೇಳಿದ್ರೆ ಬದಲಾವಣೆಗಳು, ಆ ಥರದಲ್ಲಿ ಬದಲಾವಣೆಯತ್ತ ಒಲವು, ಆ ಥರದಲ್ಲಿ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು. ಇದು ಧ್ಯೇಯೋದ್ದೇಶ ಅಂತ ಹೇಳಿದ್ರೆ ಇದು ಸಾಮಾಜಿಕ ಬದಲಾವಣೆಯ ಒಲವು, ಬದಲಾವಣೆಯತ್ತ ಒಲವು ಅಂತ ಹೇಳಿದ್ರೆ ಈಗ ಹೊಸ ರೀತಿ ನೀತಿಗಳಿಗೆ, ಹೊಸ ಟೆಕ್ನಾಲಜಿಗೆ, ಹೊಸ ಅಂತ ಹೇಳಿದ್ರೆ ಒಂದು ಹೊಸ ಬಿಕ್ಕಟ್ಟುಗಳನ್ನು ಬಗೆಹರಿಸಲಿಕ್ಕೆ ಬದಲಾವಣೆಗಳು ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು. ಹಳೆಯ ಕಂದ ಪದ್ಧತಿಗಳನ್ನು ತೆಗೆದುಹಾಕುವಂಥದ್ದು ಇರ್ಬೋದು. ಹಾಗೆಯೇ
ಹಳೆಯ ಸಾಂಪ್ರದಾಯಿಕ ಪದ್ಧತಿಗಳನ್ನು ಕೈ ಬಿಡ್ತಕ್ಕಂಥದ್ದು ಇರ್ಬೋದು. ಇವೆಲ್ಲ ಏನಾಗಿದೆ ಅಂತ ಹೇಳಿದರೆ ಹೊಸದೇನಿದೆ ಅದು ಇವತ್ತಿನ ಪರಿಸ್ಥಿತಿ, ಪ್ರಸ್ತುತ ಜಗತ್ತು, ಪ್ರಸ್ತುತ ಸಮಾಜ, ಪ್ರಸ್ತುತ ಬಿಕ್ಕಟ್ಟುಗಳು, ಪ್ರಸ್ತುತವಾದಂಥ ಸನ್ನಿವೇಶಗಳಿಗೆ ಸಂಬಂಧಪಟ್ಟಂತೆ ಬದಲಾವಣೆಗಳನ್ನು ಇಟ್ಟುಕೊಂಡು ಇದು ಚಳುವಳಿಗಳು ಇವತ್ತು ತನ್ನ ಚಳುವಳಿಗಳನ್ನು ಕಟ್ಟತಕ್ಕಂಥದ್ದು, ಚಳುವಳಿಗಳ ದಾರಿ, ಚಳುವಳಿಗಳ ಮೂಲಕವಾಗಿನ ಈ ಥರದಲ್ಲಿ ಬದಲಾವಣೆಗಳು ತರ್ತಕ್ಕಂಥ ಸಂದರ್ಭ ಮತ್ತು ಸನ್ನಿವೇಶಗಳನ್ನು ನೋಡ್ತಾ ಬರ್ತೀವಿ. ಇದೆಲ್ಲ ಇದರಲ್ಲಿ ಚಳುವಳಿಗಳು ಅಂತಕ್ಕಂಥ ಪ್ರಶ್ನೆ ಎತ್ತಿದಾಗ ಚಳುವಳಿಗಳು ಹೇಗೆ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಳ್ತವೆ, ತನ್ನ ಚಲನೆಯ ವೇಗವನ್ನು ಹೇಗೆ ಹೆಚ್ಚಿಸ್ಕೊಳ್ತವೆ, ತನ್ನ ವ್ಯಾಪ್ತಿಯನ್ನು ಹೇಗೆ ಹಿಗ್ಗಿಸ್ಕೊಳ್ತವೆ, ಹಾಗೆಯೇ ಸರಿಯಾದ ದಾರಿಯನ್ನು ಹುಡುಕ್ತವೆ ಅಂತಕ್ಕಂಥದ್ದು ನಾವು ಈ ಚಳುವಳಿಗಳ ಮೂಲಕವಾಗಿನ ಸಮಾಜ ಬದಲಾವಣೆ ಸಂದರ್ಭ ಇಟ್ಕೊಂಡು ಈ ಚಳುವಳಿಗಳು ಮುಂದುವರಿತವೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ ಅನ್ನುವಂಥ ಅಂಶಗಳನ್ನು ನಾವು ಇಲ್ಲಿ ನೋಡ್ಬೋದು. ಇದಿಷ್ಟು ಇದರಲ್ಲೆಲ್ಲ ಬರುತ್ತೆ. ಐಡೆಂಟಿಫಿಕೇಶನ್ ಆಫ್ ದಿ ಸೋರ್ಸ್ ಆಫ್ ಡಿಸ್ಕಾಂಟೆಂಟ್ ಆರ್ ದಿ ಡಿಸಪಾಯಿಂಟ್ಮೆಂಟ್ ಇರ್ಬೋದು, ಎಮರ್ಜೆನ್ಸಿ ಆಫ್ ದಿ ಲೀಡರ್ಶಿಪ್ ಆರ್ ದಿ ಮೊಬಿಲೈಜೇಷನ್ ಆಫ್ ದಿ ಯೂತ್, ಎನರ್ಜಿ ಫಾರ್ ಆ್ಯಕ್ಷನ್ ಇರ್ಬೋದು, ಕಲೆಕ್ಟಿವ್ ರಿಯಾಕ್ಷನ್ ಟು ಸ್ಟಿಮ್ಯುಲಿ ಇರ್ಬೋದು. ಈ ಥರದಲ್ಲಿ ನಾವು ಅಂಶಗಳನ್ನು ನಾವು ನೋಡ್ತಾ ಬರ್ತೀವಿ. ಹಾಗೆ ಇನ್ನು ಕೆಲವೇನಾಗಿದೆ ಐಡಿಯಾಲಜಿಕಲಿ ಇರ್ಬೋದು, ಓರಿಯೆಂಟೇಷನ್ ಟುವರ್ಡ್ಸ್ ಸೋಷಿಯಲ್ ಚೇಂಜ್ ಅಂತಕ್ಕಂಥದ್ದು ಇರ್ಬೋದು, ಕಲೆಕ್ಟಿವ್ ಆ್ಯಕ್ಷನ್ ವಿಚ್ ಈಸ್ ಇನಿಷಿಯೇಟೆಡ್, ಆರ್ಗನೈಸ್ಡ್ ಆ್ಯಂಡ್ ಸಸ್ಟೈನ್ಡ್ ಇರತಕ್ಕಂಥದ್ದು ಇರ್ಬೋದು. ಇದೆಲ್ಲ ಈ ಅಂಶಗಳನ್ನು ನಾವು ಅಬ್ಸರ್ವ್ ಮಾಡ್ತಕ್ಕಂಥದ್ದನ್ನು. ಆಮೇಲೆ ಇದರಲ್ಲಿ ಅನೇಕ ರೀತಿಯಲ್ಲಿ ಟೈಪ್ಸನ್ನು ನಾವು ನೋಡ್ತಾ ಬರ್ತೀವಿ. ರೆಸಿಸ್ಟೆನ್ಸಿ, ಎಜಿಟೇಷನ್ ಅಂತಕ್ಕಂಥದ್ದನ್ನು ದ ಮೇನ್ ಅಬ್ಜೆಕ್ಟಿವ್ಸ್ ಅಂತ ಹೇಳಿದರೆ ರೆಸಿಸ್ಟೆನ್ಸಿ ಬೇಸ್ಡ್, ಈ ನೆಗ್ಲೆಟಿವ್ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಇದು ಈ ಸಿಸ್ಟಮಲ್ಲಿ ಈ ಸಿಸ್ಟಮ್ ಇನ್ ಯೂನಿವರ್ಸಿಟಿನಲ್ಲಿ ಇರ್ಬೋದು. ದಿಸ್ ಮೇ ಬಿ ಎ ರಿಸ್ಟ್ರಿಕ್ಟೆಡ್ ಬೈ ದಿಸ್ ಸ್ಟ್ಯಾಂಡರ್ಡ್ಸ್ ಸ್ಟೂಡೆಂಟ್ಸ್ ಥ್ರೂ ಎಜುಕೇಷನ್ ವಿಚ್ ಮೇ ಅಲ್ಟಿಮೇಟ್ಲಿ ಫೇಸ್ಡ್ ಅಕಾಡೆಮಿಕ್ ಕೌನ್ಸಿಲ್ ಫಾರ್ ದಿ ಯೂನಿವರ್ಸಿಟಿ ಚೇಂಜಸ್, ಇವ್ಯಾಲ್ಯುಯೇಷನ್ ಪ್ಯಾಟ್ರನ್ ಇರ್ಬೋದು. ಇದಕ್ಕೆಲ್ಲ ಸಂಬಂಧಪಟ್ಟಂಥದ್ದು ಇದರಲ್ಲಿ ಈ ಟೈಪ್ಸಲ್ಲಿ ನಾವು ನೋಡ್ತಾ ಬರ್ತೀವಿ. ಹೀಗೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಅನೇಕ ವಿಷಯಗಳು ಕೂಡ ನಾವು ನೋಡ್ತಾ ಬರ್ತೀವಿ. ಎರಡನೇದಾಗಿನ ಇದು ಕೂಡ ಒಂದು ಟೈಪ್ ಆಗಿ ನಾವು ಮಾರ್ಪಾಟ ನೋಡ್ತೀವಿ. ಪ್ರಿಫರೆನ್ಸ್ ಟು ಎಜಿಟೇಷನ್ ಅಂತಕ್ಕಂಥದ್ದು, ಇದರಲ್ಲಿ ಎಜಿಟೇಷನ್ಗೆ ಬರ್ತಕ್ಕಂಥ ಒಂದು ಚೇಂಜಸ್ ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ಏನಿದೆ, ಈ ಹೋಲ್ಡಿಂಗ್ ಪವರ್ ಆಫ್ ದಿಸ್ ಡಿಸ್ಕಸಿಂಗ್ ದೇರ್ ಪ್ರಾಬ್ಲಮ್ಸ್, ಚರ್ಚೆ, ಅನೇಕ ಸಂದರ್ಭಗಳು, ಬಿಕ್ಕಟ್ಟುಗಳು, ಸಮಸ್ಯೆಗಳು ಬಂದಾಗ ಚರ್ಚೆ ಮಾಡ್ತಕ್ಕಂಥದ್ದು ಇರ್ಬೋದು. ಮತ್ತು ವಾಲಂಟರಿ ಎಜುಕೇಷನ್ ಇರ್ತಕ್ಕಂಥದ್ದು ಇರ್ಬೋದು. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಸಡನ್ಲಿ ಒಂದು ಚೇಂಜಸ್ ಎಜುಕೇಷ್ನಲ್ ಸೋಷಿಯಲ್ ಸಿಸ್ಟಮಲ್ಲಿ ಏನಾದರೂ ಬದಲಾವಣೆಗಳು ತರಬೇಕಂದ್ರೆ ರೆವಲ್ಯೂಷನರಿ ಎಜುಕೇಷನ್ ಅಂತಕ್ಕಂಥದ್ದು. ನಾವು ಎಜುಕೇಷನ್ ಇನ್ ಚೀನಾದಲ್ಲಿ ನಾವು 1987ನಲ್ಲಿ ನಾವು ನೋಡ್ತೀವಿ. AASU ಎಜುಕೇಷನ್ ಇನ್ನು ಅಸ್ಸಾಮಲ್ಲಿ 1994 ನೋಡ್ತೀವಿ. ಉತ್ತರಾಖಂಡದಲ್ಲಿ UP ಉತ್ತರ ಪ್ರದೇಶದಲ್ಲಿ 1994 ನೋಡ್ತೀವಿ. ಹೀಗೆ ಅನೇಕ ರೀತಿಯಲ್ಲಿ ಅಸ್ಸಾಂ ಡ್ಯೂರಿಂಗ್ ದಿ 1989 to 1996 ಇವುಗಳೆಲ್ಲನ ಅಂಕಿಅಂಶಗಳಲ್ಲಿ ಕೂಡ ನಾವು ನೋಡ್ತಾ ಬರ್ತೀವಿ. ಇದ್ರ ಗ್ರೋತ್ ಹೇಗೆ ಅಂತಕ್ಕಂಥದ್ದು ಕೂಡ ನಾವು ನೋಡ್ತಾ ಬರ್ತೀವಿ. There are some stages, youth unrest, which finally into youth agitation, their stages, okay, discontent stage ಇರ್ಬೋದು. ಬೇರೆ ನಾವು ಡಿಸ್ಕಂಟೆಂಟ್ ಸ್ಟೇಜ್ ಅಂತಕ್ಕಂಥದ್ದು ಇರ್ಬೋದು. ಅಂದರೆ ಡಿಸ್ಕಂಟೆಂಟ್ ಸ್ಟೇಜ್ ಅಂತಂದು ಹೇಳಿದ್ರೆ ಈ ಅತೃಪ್ತಿ ಅಂತಕ್ಕಂಥದ್ದನ್ನು, ಅಂದರೆ ಅಸ್ತಿತ್ವದಲ್ಲಿ ಪರಿಸ್ಥಿತಿ ಬಗ್ಗೆ ತೀವ್ರವಾದಂಥ ಅಸಂತೃಪ್ತಿಯ ಜೊತೆ ಗೊಂದಲ ಕೂಡ ಇದು ಸೇರಿಕೊಳ್ಳುತ್ತೆ. ಇದು ಸನ್ನದ್ಧ ಆಗ್ಬೋದು ಅಂತಂದು ಹೇಳ್ಬೋದು. ಆಮೇಲೆ
ಇನಿಷಿಯೇಷನ್ ಸ್ಟೇಜ್ ಇರ್ಬೋದು, ಆರಂಭಿಕ ಅಂತ. ಅಂದರೆ ಒಂದು ಚಳುವಳಿಯನ್ನು ಹುಟ್ಟು ಹಾಕಬೇಕಾದ್ರೆ ಪರಿಸ್ಥಿತಿ ಅಥವಾ ಯುವಕರ ಅಸಂತೃಪ್ತಿ ಕಾರಣಗಳು, ಸರಿಯಾದ ಮನವರಿಕೆಯ ಮೇಲೆ ಅದು ನಡೆಸ್ತಕ್ಕಂಥ ನಾಯಕೋರ್ವನ್ನು ಕಾಣಿಸ್ತಕ್ಕಂಥದ್ದು, ಚಳುವಳಿಗಳ ಹೋರಾಟ, ಒಂದು ಉತ್ಸುಕತೆ ಮೂಡ್ತಕ್ಕಂಥದ್ದು, ಇವೆಲ್ಲ ಇದರಲ್ಲಿ ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ಇನ್ನು ಕೆಲವು ಹಂತದಲ್ಲಿ ಅಂತ ಹೇಳಿದರೆ ಔಪಚಾರಿಕ ರೂಪದ ಹಂತ ಅಂತ, ಅಂದರೆ ಫಾರ್ಮಲೈಸೇಷನ್ ಆಫ್ ದಿ ಸ್ಟೇಜಸ್ ಅಂತಂದೇಳಿ ನೋಡ್ತಾ ಬರ್ತೀವಿ. ಅಂದರೆ ಈ ಹಂತದಲ್ಲಿ ಈ ಚಳುವಳಿಗೆ ಒಂದು ನಿಶ್ಚಿತವಾದ ಔಪಚಾರಿಕವಾದಂಥ ಪರಂಪರಾನುಗತವಾದಂಥ ರೂಪ ಬಂದಿರುತ್ತೆ. ಅಂತೆಯೇ ಅದರ ಒಂದು ಕಾರ್ಯಕ್ರಮಗಳೇನು ಎನ್ನುವುದು ನಿಷ್ಕರ್ಷೆ ಆಗ್ತಕ್ಕಂಥದ್ದು. ಬೇರೆ ಬೇರೆಯವರ ಸಹಾಯ ಸಹಕಾರ ಪಡಿತಕ್ಕಂಥ ಪ್ರಯತ್ನ ನಡೆದಿರುತ್ತೆ. ಈ ಹೋರಾಟಗಳಲ್ಲಿ ಮಾರ್ಗದರ್ಶನ ಹಾಗೂ ಸಹಕಾರಗಳು ಇಲ್ಲಿ ಕಳಿಸ್ತವೆ ಅಂತಂದೇಳಿ ಫೈನಲ್ಗೆ ನಾವು ನೋಡೋದಾಯಿತು ಅಂತ ಹೇಳಿದರೆ ದ ಪಬ್ಲಿಕ್ ಸಪೋರ್ಟ್ ಸ್ಟೇಜ್, ಸಾರ್ವಜನಿಕರ ಬೆಂಬಲ ಅಂತ. ಇದು ಭಾಳ ಮುಖ್ಯ. ಸಾರ್ವಜನಿಕ ಬೆಂಬಲ ಅಂತ ತುಂಬ ಮುಖ್ಯ ಅಂತಕ್ಕಂಥ ಅಂಶವನ್ನು ನಾವು ನೋಡ್ತಾ ಬರ್ತೀವಿ. ಈ ಹಂತದಲ್ಲಿ ಸಾರ್ವಜನಿಕರು ಸಂಪೂರ್ಣವಾಗಿ ಬೆಂಬಲ ಗಳಿಸಿಕೊಳ್ಳುವ ಯತ್ನ ಫಲಕಾರಿ ಆಗ್ತಕ್ಕಂಥದ್ದು. ಈಗ ಯುವಕರು ಸಂಕಷ್ಟ ಸಮಸ್ಯೆಗಳು, ಸಾರ್ವಜನಿಕರ ಸಂಕಷ್ಟ ಸಮಸ್ಯೆಗಳಿಗಾಗಿ ಮಾರ್ಪಾಟಾಗ್ತಕ್ಕಂಥದ್ದು, ಇದರಿಂದ ಸಾರ್ವಜನಿಕರು ಚಳುವಳಿಗಳ ಬಗ್ಗೆ ಹೆಚ್ಚು ಜಾಗೃತರಾಗ್ತಕ್ಕಂಥದ್ದನ್ನು ನೋಡ್ಬೋದು. ಹಾಗೆ ಸಹಾಯ ಸಹಕಾರ ನೀಡಲು ಮುಂದಾಗ್ಬೋದು. ಆರಂಭದಲ್ಲೇ ಯಾವುದೋ ಒಂದು ಕ್ಷೇತ್ರದಲ್ಲಿ ಚಳುವಳಿ ಸೂಚಕ ಕ್ರಿಯೆ ಆರಂಭ ಆಗ್ಬೋದು ಮತ್ತು ಪರಿಣಾಮಗಳ ಚಳುವಳಿ ಈ ಕ್ಷೇತ್ರಗಳಲ್ಲಿ ಕಂಡುಕೋಬೋದು. ಇವೆಲ್ಲ ಇದರಲ್ಲಿ ನಾವು ನೋಡ್ತಾ ಬರ್ತೀವಿ. ಈ ಫಂಕ್ಷನ್ಸು, ಕಾರ್ಯಗಳು ಏನಿದೆ, ಈ ಕಾರ್ಯಗಳು ಕೂಡ ಏನಾಗಿದೆ ಅಂತ ಹೇಳಿದರೆ ನಾವು ಏನೇನು ಈ ಕ್ರಿಯೇಟಿವ್, ಕಲೆಕ್ಟಿವಿಟಿ, ಕಾನ್ಸಿಕ್ನೆಸ್ ಆ್ಯಂಡ್ ಗ್ರೂಪು ಸಾಲಿಡೇಟರಿ ಇರ್ಬೋದು. ಹಾಗೆಯೇ ಟು ಆರ್ಗನೈಸ್ ದಿ ಯೂತ್ ವರ್ಕ್ ಫಾರ್ ದಿ ನ್ಯೂ ಪ್ರೋಗ್ರಾಮ್ ಆ್ಯಂಡ್ ನ್ಯೂ ಪ್ಲ್ಯಾನ್ ಅಂತಕ್ಕಂಥದ್ದು ಇರ್ಬೋದು. ಪ್ರೊವೈಡ್ ಅಪಾರ್ಚುನಿಟಿ ಟು ಯಂಗ್ ಇಂಡಿವಿಜುವಲ್ಸ್ ಟು ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ ಆ್ಯಂಡ್ ಮೇಕ್ ಸಮ್ ಇಂಪ್ಯಾಕ್ಟ್ ಆನ್ ಕೋರ್ಸ್ ಆಫ್ ದಿ ಸೋಷಿಯಲ್ ಚೇಂಜ್. ಇವೆಲ್ಲ ಅಂಶಗಳು ಕೂಡ ನಾವು ನೋಡ್ತಾ ಬರ್ಬೋದು. ಇದಿಷ್ಟು ಇದರಲ್ಲಿ ನಾವು ನೋಡ್ತಾ ಬರ್ತೀವಿ. ಇದೆಲ್ಲ ಬರ್ತಕ್ಕಂಥದ್ದು ಯುವ ಚಳುವಳಿಗಳಿಗೆ ಸಂಬಂಧಪಟ್ಟಂಥ ಅರ್ಥ, ವ್ಯಾಖ್ಯೆಗಳು ಮತ್ತು ಲಕ್ಷಣಗಳು, ವಿಧಗಳು, ಕಾರ್ಯಗಳು, ಇದರದೊಂದು ಗುಣಲಕ್ಷಣಗಳು, ಇವೆಲ್ಲ ಇದರಲ್ಲಿ ನಾವು ನೋಡ್ತಾ ಬರ್ತಾ ಇದ್ವಿ. ಸ್ನೇಹಿತರೆ, ಇವತ್ತಿಷ್ಟು ಸಾಕಂತ ಅಂದ್ಕೊಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ನಾವು ಭೇಟಿಯಾಗೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.